ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮಹಾಯುತಿ ಕಮಾಲ್ ಮಾಡಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟಕ್ಕೆ ಜನರು ಬಹುಪರ ಕಂದಿದ್ದಾರೆ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟಕ್ಕೆ ಜನರು ಬಹುಪರ ಕಂದಿರೋದು. ನಗರ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಪ್ರಾಬಲ್ಯವನ್ನ ಮೆರೆದಿರೋದು. 246 ನಗರ ಪರಿಷತ್, 42 ನಗರ ಪಂಚಾಯತ್ ಕ್ಷೇತ್ರಗಳಿಗೆ ನಡೆದಂತ ಎಲೆಕ್ಷನ್. ಒಟ್ಟು 288 ಸ್ಥಾನ, 215 ಕ್ಷೇತ್ರವನ್ನ ಗೆದ್ದಿದೆ ಮಹಾಯುತಿ. ವಿಪಕ್ಷ ಮಹಾವಿಕಾಸ್ ಅಘಾಡ್ 44 ಸ್ಥಾನವನ್ನ ಮಾತ್ರ ಗೆದ್ದಿರೋದು. ಮಹಾಯುತಿ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಗೆಲುವು ಸಿಕ್ಕಿದೆ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ನಗರ ಪರಿಷತ್ ಮತ್ತು ನಗರ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಪ್ರಾಬಲ್ಯವನ್ನ ಮೆರೆದಿದೆ. 246 ನಗರ ಪರಿಷತ್, 42 ನಗರ ಪಂಚಾಯತ್ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆದಿತ್ತು. 2 ಹಂತದಲ್ಲಿ ಒಟ್ಟು 288 ಸ್ಥಾನ ಮಹಾಯುತಿ ಕೂಟ ಗೆದ್ದು ಬೀಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಆದಂತಹ ಈ ಬೆಳವಣಿಗೆ ಮಹಾಯುತಿಗೆ ಒಂದು ಅದ್ಭುತವಾದಂತಹ ಗೆಲುವು ಸಿಕ್ಕಿರೋದು. ಸೊ ಇದ್ರ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು? ಶೋಧ ನೋಡಿ, 2024 ಲೋಕಸಭಾ ಚುನಾವಣೆಯಲ್ಲಿ ಮಹಾಯುತಿಗೆ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಪೆಟ್ಟನ್ನು ಅಲ್ಲಿನ ಮಹಾರಾಷ್ಟ್ರದ ಮತದಾರ ನೀಡಿದರು. ಅದಾದಮೇಲೆ ಲಾಡ್ಕಿ ಬಹಿಣ್ ಯೋಜನೆಯನ್ನು ಒಂದು ಫ್ಲ್ಯಾಗ್ಶಿಪ್ ಯೋಜನೆಯಾಗಿ ತಂದು ಮಹಾಯುತಿ ಒಂದು ದೊಡ್ಡ ಗೆಲುವನ್ನು ವಿಧಾನಸಭೆಯಲ್ಲಿ ದಾಖಲಿಸಿತ್ತು. ಆದರೆ ಇದೇ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 50%ಗೂ ಹೆಚ್ಚು ಕೌನ್ಸಿಲರ್ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಗೆದ್ದಿದೆ. ಪ್ರಿಕರ್ಸರ್ ಟು ದ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ, ಯಾಕಂದರೆ ಇಡೀ ಶಿವಸೇನೆಯ ಅಸ್ತಿತ್ವ ಆಮ್ಲಜನಕ ನಿಂತಿರೋದೇ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಕಳೆದ 4 ದಶಕಗಳಿಂದ ಸಿಗ್ತಾ ಇರುವ ಗೆಲುವಿನ ಕಾರಣದಿಂದ. ಒಂದು ಯಾವುದೋ ರಾಜ್ಯದ ಬಜೆಟ್ಗಿಂತ ಜಾಸ್ತಿ ಮುಂಬೈ ಮಹಾನಗರ ಪಾಲಿಕೆಯ ಬಜೆಟ್ ಇರುತ್ತೆ. ಹೀಗಾಗಿ ಈ ಒಂದು ನಗರಸಭೆಯಲ್ಲಿ ಕಾರ್ಪೊರೇಷನ್ಗಳಲ್ಲಿ ಸಿಕ್ಕಿರ್ತಕ್ಕಂಥ ಭರ್ಜರಿ ಜಯ ಏನಿದೆ ಅದು ನಿಶ್ಚಿತವಾಗಿ ಮಹಾಯುತಿಗೆ ಇನ್ನೊಂದಿಷ್ಟು ಕಾನ್ಫಿಡೆನ್ಸನ್ನು ತಂದಿದೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದರೆ ವಿಧಾನಸಭಾ ಚುನಾವಣೆಗಳು ನಡೆದು ಸುಮಾರು 1 ವರ್ಷದ ನಂತರ, ಕಳೆದ ದೀಪಾವಳಿಯ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ BJP ಮತ್ತು ಶಿಂಧೆ ಚುನಾವಣೆ ಅಜಿತ್ ಪವಾರ್ ಅವರ ಒಂದು ಮಹಾಯುತಿ ಗೆಲುವನ್ನು ದಾಖಲಿಸಿತ್ತು. ಅದಾಗಿ 1 ವರ್ಷದ ನಂತರ ಸಿಕ್ಕಿರ್ತಕ್ಕಂಥ ಒಂದು ಭರ್ಜರಿ ಗೆಲುವು ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ BJPಗೆ ಮಹಾರಾಷ್ಟ್ರದಲ್ಲಿ ಇನ್ನೊಂದಿಷ್ಟು ಗಟ್ಟಿ ಬೇಸ್ ನೀಡಿದೆ ಅಂತಕ್ಕಂಥದ್ದು ಸ್ಪಷ್ಟ. ಬಹುತೇಕ 2026ರ ಮೊದಲಾರ್ಧದಲ್ಲಿ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ನಡೆಯುತ್ತೆ. ಆ ದೃಷ್ಟಿಕೋನದಿಂದ ನೋಡಿದಾಗ ಈ ಒಂದು ಗೆಲುವು ಮಹಾಯುತಿಗೆ ಒಂದು ದೊಡ್ಡ ಕಾನ್ಫಿಡೆನ್ಸನ್ನು ಮಹಾರಾಷ್ಟ್ರದಲ್ಲಿ ತಂದುಕೊಟ್ಟಿದೆ. ಓಕೆ, ಇನ್ನು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದು ಉದ್ದವ್ ಬಣಕ್ಕೆ ಬಹಳ ದೊಡ್ಡ ಹೀನಾಯವಾದಂತಹ ಸೋಲು ಸಿಕ್ಕಿರೋದು. ಶ್ವೇತಾ ನೋಡಿ, ಮಹಾರಾಷ್ಟ್ರದಲ್ಲಿ ಕಳೆದ 2-3 ತಿಂಗಳಿಂದ ಪಾಲಿಟಿಕ್ಸಲ್ಲಿ ಡಾಮಿನೇಟ್ ಮಾಡಿದ್ದೇನು ಅಂತಂದರೆ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ನಡುವೆ ಎಲ್ಲ ಸರಿ ಇಲ್ಲ. ಏಕನಾಥ್ ಶಿಂದೆ ಹೋಗಿ ಆಗಾಗ ಅಮಿತ್ ಶಾ ಅವರಿಗೆ ದೇವೇಂದ್ರ ಫಡ್ನವೀಸ್ ವಿರುದ್ಧ ದೂರನ್ನು ನೀಡ್ತಾರೆ. ಹೀಗಾಗಿ ಎಲ್ಲಿ ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಶಿಂದೆ ಒಂದಾಗಿ ಬರ್ತಾರಾ ಅಂತಕ್ಕಂಥದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆಗಳು ನಡೆದಿದ್ವು. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಏಕನಾಥ್ ಶಿಂದೆ ಬಣ ಸಂಪೂರ್ಣವಾಗಿ ಠಾಣೆ, ಪುಣೆ, ನಾಸಿಕ್ ಈ ಭಾಗದಲ್ಲಿ ಎಲ್ಲೆಲ್ಲಿ ಶಿವಸೇನೆ ಇದೆಯೋ ಆ ಮರಾಠವಾಡ ಪ್ರದೇಶಗಳಲ್ಲೂ ಕೂಡ ಏಕನಾಥ್ ಶಿಂದೆ ಬಣ ಸಂಪೂರ್ಣವಾಗಿ ಉದ್ಧವ್ ಠಾಕ್ರೆ ಬಣವನ್ನು ಮತ್ತೊಮ್ಮೆ ಡೆಸಿಮೇಟ್ ಮಾಡಿದೆ. ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಮೇಲೆ ಇದರ ಇಂಪ್ಯಾಕ್ಟ್ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ವೇಳೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಮುಂಬೈಯನ್ನು ಗೆಲ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆ ಪಾರ್ಟಿಯ ಅಸ್ತಿತ್ವದ ಮೇಲೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳು ಬರ್ತವೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್. ಇನ್ನು ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮಹಾಯುತಿ ಜಯಬೇರಿ ಬಾರಿಸಿದೆ. ಮಹಾರಾಷ್ಟ್ರ ಬಿಜೆಪಿ ತನ್ನ ಅಗ್ರಸ್ಥಾನವನ್ನ ಉಳಿಸಿಕೊಂಡಿದೆ. ಮಹಾರಾಷ್ಟ್ರ ಬಿಜೆಪಿಯು ತನ್ನ ಅಗ್ರಸ್ಥಾನವನ್ನ ಉಳಿಸಿಕೊಂಡಿದೆ ಅಂತ ಸಿಎಂ ಹೇಳಿದ್ದಾರೆ. ಫಲಿತಾಂಶದ ನಂತರ ಟ್ವೀಟ್ ಮಾಡಿದ್ದಾರೆ ಸಿಎಂ ದೇವೇಂದ್ರ ಫಡ್ನವೀಸ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ.
ವಿಧಾನಸಭೆ ಚುನಾವಣೆಯಂತೆ ಜನಾದೇಶ ನಮ್ಮ ಪರವಾಗಿದೆ, ಬಿಜೆಪಿ ಮತ್ತೆ ನಂಬರ್ 1 ಪಕ್ಷವಾಗಿ ಹೊರಹೊಮ್ಮಿದೆ ಅಂತ ಸಿಎಂ ಫಡ್ನವೀಸ್ ಟ್ವೀಟ್ ಮಾಡಿದ್ದಾರೆ. ಜನಾದೇಶ ನಮ್ಮ ಪರವಾಗಿದೆ ಅಂತ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆ ಮಹಾಯುತಿ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಗೆಲುವನ್ನ ತಂದುಕೊಟ್ಟಿದೆ. ಫಲಿತಾಂಶದ ನಂತರ ಸಿಎಂ ದೇವೇಂದ್ರ ಫಡ್ನವೀಸ್ ಟ್ವೀಟ್ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ಅವರು ಮಾಡಿದಂತ ಟ್ವೀಟ್ ಕೂಡ ಇದೆ. ಪ್ರಧಾನಿ ಟ್ವೀಟ್ ಮಾಡಿ ಶ್ಲಾಘಿಸಿರುವುದು. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದು ಸಿಎಂ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಫಲಿತಾಂಶದ ನಂತರ ಟ್ವೀಟ್ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ. ಮತ್ತೊಂದು ಕಡೆ ಪಿಎಂ ಮಾಡಿದಂತಹ ಟ್ವೀಟ್ ಕೂಡ ಇದೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.